Hi, fourth class students. How are you? Okay, welcome to Edulunch. Are you seeing this board? ನಿಮಗೆ ಈ ಒಂದು ಚಿತ್ರವನ್ನು ಕಾಣಿಸ್ತಿದೆಯಾ? ಇದೇನಿದು ಗಡಿಯಾರದ ಚಿತ್ರ. Okay, this is clock. The clock has two hands. ಗಡಿಯಾರಕ್ಕೆ ಎರಡು ಮುಳ್ಳುಗಳಿವೆ. ಚಿಕ್ಕದಾದ ಮುಳ್ಳು ಏನನ್ನು ತೋರಿಸುತ್ತದೆ? What it shows? Hour. ಗಂಟೆಯನ್ನು ತೋರಿಸುತ್ತದೆ, ಸೂಚಿಸುತ್ತದೆ. ಹಾಗೇನೆ ದ ಲಾಂಗ್ ಹ್ಯಾಂಡ್ ಶೋಸ್ ದೊಡ್ಡದಾದ ಮುಳ್ಳು ನಿಮಿಷವನ್ನ ತಿಳಿಸುತ್ತದೆ. ಓಕೆ, ವಿ ಹ್ಯಾವ್ ದ ಸಮ್ ಡೈಲಿ ರೋಟೀನ್ಸ್. ವಾಟ್ ದೇ ಆರ್? ಸಿ ದೀಸ್ ಕ್ಲಾಕ್ಸ್. ಓಕೆ ಚಿಲ್ಡ್ರನ್, ಫಸ್ಟ್ ಒನ್, wake up at 6 o'clock in the morning. Okay children, wake up at 6 o'clock in the morning. ಅಂದ್ರೆ ಬೆಳಗಿನ 6 ಗಂಟೆ ಸಮಯಕ್ಕೆ ನಾವೇನ್ ಮಾಡ್ಬೇಕು? ಎದ್ದೇಳ್ಬೇಕು. ಓಕೆ, ಹ್ಯಾವ್ ಎ ಬ್ರೇಕ್ಫಾಸ್ಟ್ at 8:30. 8:00 ನಮ್ದೇನೋ ಅಲ್ಪ ಉಪಹಾರವಾಗಬೇಕು. ಗೋ ಟು ಸ್ಕೂಲ್ at 9 o'clock. ಶಾಲೆಗೆ ಹೋಗ್ತಕ್ಕಂಥ ಸಮಯ ಯಾವ್ದು ಮಕ್ಕಳೇ? 9 ಗಂಟೆಗೆ. ಹ್ಯಾವ್ ಲಂಚ್ at 1:15. 1:30 ನಮ್ಮದು ಮಧ್ಯಾಹ್ನದ ಊಟ. ಅಂಡ್ ರಿಟರ್ನ್ ಟು ಹೋಮ್ at 4:15. ಸಂಜೆ 4:15 ಏನ್ ಮಾಡ್ತೇವೆ ನಾವು? ಮರಳಿ ಮನೆಗೆ ಬರುತ್ತೇವೆ. ಹ್ಯಾವ್ ಡಿನ್ನರ್ at 8 o'clock. ಓಕೆ, ರಾತ್ರಿ 8 ಗಂಟೆಗೆ ನಮ್ಮದು ಊಟ ಮಾಡ್ತೇವೆ ನಾವು. ಓಕೆನಾ? ಗೋ ಟು ಬೆಡ್ at 9 o'clock. ಮಕ್ಕಳೇ 9 ಗಂಟೆ ನಾವೇನ್ ಮಾಡ್ತೀವಿ? ಮಲಗಕ್ಕೆ ಹೋಗ್ತೀವಿ. ಬೇಗ ಮಲಗಿ ಬೇಗ ಹೇಳಿ. ಓಕೆ ಚಿಲ್ಡ್ರನ್, ಲೆಟ್ ವಿ ನೋ ಮೋರ್ ಅಬೌಟ್ ದ 4th class first unit, that is household articles. Okay children? Okay children, 4th standard English, unit 1, household articles. The first unit is household articles. It means ಗೃಹೋಪಯೋಗ ಸಾಮಾನುಗಳು, ಅಂದ್ರೆ ಮನೆಗೆ ಸಂಬಂಧಪಟ್ಟಂತ ಸಾಮಾನುಗಳ ಹೆಸರುಗಳನ್ನ ನಾವು ತಿಳಿದುಕೊಳ್ತೀವಿ. ಇನ್ ದಟ್ ಯೂನಿಟ್ ಅನದರ್ poem or unit, sub-unit, that is The Clock of Life by Robert H. Smith. Okay children, let us recite the poem. Okay, ಮಕ್ಕಳು ನೋಡ್ರಿ, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಲ್ಲಿ ಫಸ್ಟ್ನೇದ್ದು ದ ಕ್ಲಾಕ್ ಆಫ್ ಲೈಫ್ ಬೈ ರಾಬರ್ಟ್ ಎಸ್ ಸ್ಮಿತ್. ಮಕ್ಕಳೇ, ನಾನು ಓದಬೇಕಾದ್ರೆ ನೀವು ಕೂಡ ನಿಮ್ಮ ಪುಸ್ತಕನೇ ತೆಗೆದುಕೊಳ್ಳಿ, ನನ್ನ ಹಾಗೆ ನೀವು ಫಾಲೋ ಮಾಡಿ. ಓಕೆ, ಹಾಗೆ ಮಧ್ಯದಲ್ಲಿ ಶಬ್ದದ ಅರ್ಥಗಳನ್ನು ಕೂಡ ಹೇಳ್ತಾ ಇರ್ತೀನಿ, ನೀವು ಆಮೇಲೆ ಬೇಕಿದ್ರೆ ನೋಟ್ಸ್ ಮಾಡ್ಕೊಳ್ಳಿ. ದ ಕ್ಲಾಕ್ ಆಫ್ ಲೈಫ್ ಈಸ್ ಓನ್ಡ್ ಬಟ್ ಒನ್ಸ್ ಅಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್. ದ ಕ್ಲಾಕ್ ಆಫ್ ಲೈಫ್ ಈಸ್ ಓನ್ಡ್ ಅಂದ್ರೆ ದ ಗಡಿಯಾರಕ್ಕೆ ಶಕ್ತಿ ಇದೆ. ಏನಂದ್ರೆ ಅಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್, ಆದರೆ ಮನುಷ್ಯನಿಗೆ ಆ ಸಾಮರ್ಥ್ಯವಿಲ್ಲ. ಗಡಿಯಾರಕ್ಕೆ ಕ್ಲಾಕ್ ಇಟ್ ಮೀನ್ಸ್ ಗಡಿಯಾರ, ಲೈಫ್ ಇಟ್ ಮೀನ್ಸ್ ಜೀವನ. ಆ ಗಡಿಯಾರಕ್ಕೆ ಜೀವನ ಹೇಗಿದೆ ಅಂದ್ರೆ ತನ್ನ ಕಳೆದು ಹೋದ ಸಮಯನ ಅದು ಮತ್ತೊಮ್ಮೆ ಪಡೆಯಬಹುದು, ಆದ್ರೆ ಮನುಷ್ಯನಿಗೆ ಕಳೆದು ಹೋದ ಸಮಯವನ್ನ ಮತ್ತೆ ಪುನಃ ಪಡೆಯಲು ಅವನಿಗೆ ಶಕ್ತಿ ಇಲ್ಲ, ಪವರ್ ಇಲ್ಲ. ಓಕೆ, ಪವರ್ ಇಟ್ ಮೀನ್ಸ್ ಸ್ಟ್ರೆಂತ್. Okay, and to tell just when the hands will stop at late or early hour. If we stop the hands of the clock, ಒಂದು ವೇಳೆ ಗಡಿಯಾರದ ಮುಳ್ಳುಗಳನ್ನು ನಾವು ನಿಲ್ಲಿಸಿದ್ರೆ ಸಮಯ ನಿಲ್ಲೋದಿಲ್ಲ. ಓಕೆ ಚಿಲ್ಡ್ರನ್, just and we can stop the hands of the clock but never time. Okay, to lose one's wealth, wealth it means ಸಂಪತ್ತು, ಈ ಸ್ಯಾಡ್ ಇಂಡೀಡ್. ನಾವು ಸಂಪತ್ತನ್ನು ಕಳೆದುಕೊಂಡಾಗ ನಮಗೆ ಸ್ವಲ್ಪ ದುಃಖವಾಗಬಹುದು, ಆದರೆ ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಆದರೆ ಆರೋಗ್ಯ ಕಳೆದುಕೊಂಡರೆ ಸರ್ವಸ್ವವು ಕಳೆದುಕೊಂಡಂತೆ, ಆರೋಗ್ಯವೇ ಭಾಗ್ಯ. ಓಕೆ, ಹೆಲ್ತ್ ಇಟ್ ಮೀನ್ಸ್ ಆರೋಗ್ಯ. ಟು ಲೂಸ್ ಒನ್ಸ್ ಸೋಲ್ ಈಸ್ ಸಚ್ ಎ ಲಾಸ್ ದಟ್ ನೋ ಮ್ಯಾನ್ ಕ್ಯಾನ್ ರಿಸ್ಟೋರ್. ಮನುಷ್ಯ ತನ್ನ ಮನಸ್ಸನ್ನು ಕಳೆದುಕೊಂಡ್ರೆ ಅವನು ಪುನಃ, ಅಥವಾ ಸಮಯವನ್ನು ಕಳೆದುಕೊಂಡರೆ ಪುನಃ ಅದನ್ನು ಮರಳಿ ಅದನ್ನು ಸಂಗ್ರಹಿಸಲಾರ. ಓಕೆ, ಟುಡೇ ಓನ್ಲಿ ಈಸ್ ಅವರ್ ಓನ್. ಇಂದಿನ ಸಮಯವೇ ನಮ್ಮದು, ನಾಳೆನೇ ಭವಿಷ್ಯ ನಮಗೆ ಅರಿಯದು.
ಸೊ ಲಿವ್, ಲವ್ ಅಂಡ್ ಟಾಯ್ಲ್ ವಿತ್ ಎ ವಿಲ್. ನಾವು ಈ ಕಳೆದು ಹೋಗ್ತಕ್ಕಂಥ ಸಮಯಕ್ಕೆ ನಾವು ಅತ್ಯಂತ ಅಮೂಲ್ಯವಾದ ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕಂದ್ರೆ ಕಳೆದ ಸಮಯನ ಪುನಃ ನಾವು ಮರಳಿ ಸಂಗ್ರಹಿಸಲಾರೆವು. ಅದಕ್ಕೋಸ್ಕರ ನಾವೆಲ್ಲರೂ ಪ್ರೀತಿಯಿಂದ, ತಾಳ್ಮೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್. ಗಡಿಯಾರ ನಿಲ್ಲಬಹುದು, ಆದರೆ ನಮ್ಮ ಜೀವನ ನಿಲ್ಲುವುದಿಲ್ಲ. ಓಕೆ, ದಿಸ್ ಈಸ್ ದ ಸಮರಿ ಅಥವಾ ಭಾವಾರ್ಥ. ಈ ಒಂದು ಪದ್ಯದ ಭಾವಾರ್ಥವಾಗಿರುತ್ತದೆ. ಓಕೆ ಚಿಲ್ಡ್ರನ್, ಲೆಟ್ ಅಸ್ ನೋ ಮೋರ್ ಅಬೌಟ್ ಸಮ್ ಆಕ್ಟಿವಿಟೀಸ್ ಆಫ್ ದಿಸ್ ಯೂನಿಟ್. ಓಕೆ ಚಿಲ್ಡ್ರನ್. ಓಕೆ ಮಕ್ಕಳ, ಪೇಜ್ ನಂಬರ್ 2 ನೋಡಿ, 2 ನೋಡ್ರಿ. ಈ ಪಾಠ 1ರಿಂದ 20 ಪೇಜ್ ನಂಬರ್ ವರೆಗಿದೆ. ಅದಕ್ಕೋಸ್ಕರ ಇದರಲ್ಲಿ ಇರ್ತಕ್ಕಂಥ ಆಕ್ಟಿವಿಟೀಸ್ ಗಳನ್ನ ನಾವು ಬೇಗನೆ ಮಾಡಿ ಮುಗಿಸೋಣ. ಮಕ್ಕಳೇ, ನಾನು ಇಲ್ಲಿ ಬರಿತಾ ಹೋಗ್ತೀನಿ, ನೀವು ಕೂಡ ಫಾಲೋ ಮಾಡಿ. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕಿಂಗ್ ಎಸ್ ಆರ್ ನೋ. ಓಕೆ, ದೆನ್ ಗಿವ್ ಎ ಶಾರ್ಟ್ ಆನ್ಸರ್ ಫಾರ್ ಈಚ್ ಆಫ್ ದೆಮ್. ಒನ್ ಇಸ್ ಡನ್ ಫಾರ್ ಯು. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನು ಹೇಳಿಕೆಗಳು ಸರಿ ಇವೆಯೇ ತಪ್ಪಿವೆ ಅಂತ ಹೇಳಬೇಕು. ಅದನ್ನ ಅತ್ಯಂತ ಚಿಕ್ಕದಾದರಲ್ಲಿ ಉತ್ತರಿಸಬೇಕು. ಓಕೆ, ಸಿ ದ ಫಸ್ಟ್ ಒನ್. ದೇ ಆರ್ ಗಿವನ್ ಆಸ್ ಎ ಎಕ್ಸಾಂಪಲ್. ಒಂದು ಉದಾಹರಣೆಗೆ ಕೊಟ್ಟಿದ್ದಾರೆ. ಒಂದನೇದು, ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಎಸ್, ಈ ಹ್ಯಾಸ್. ಮನುಷ್ಯನಿಗೆ ಸಮಯನ್ನ ಸಂಗ್ರಹಿಸಬಲ್ಲನೆ? ನೋ, ಈ ಹ್ಯಾಸ್ ನಾಟ್. ಅವನಿಗೆ ಸಮಯ ಮತ್ತೊಮ್ಮೆ ಮರಳಿ ತರಲಾರ. ಸೆಕೆಂಡ್ ಒನ್, ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಅಂದ್ರೆ ನಮಗೆ ಆರೋಗ್ಯ ಕೆಟ್ಟರೆ ಸ್ವಲ್ಪ ದುಃಖವಾಗಬಹುದು. ದ ಸ್ಟೇಟ್ಮೆಂಟ್ ಈಸ್ ಎಸ್, ಎಸ್ ಇಟ್ ಈಸ್. ನೆಕ್ಸ್ಟ್, ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ಓಕೆ, ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನಾವು ಬಹಳಷ್ಟು ಆರೋಗ್ಯಕ್ಕೆ ಒಂದು ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಎಸ್, ಎಸ್ ವಿ ಡೂ. ವಿ ಶುಡ್ ಲಿವ್, ಲವ್ ಅಂಡ್ ಟಾಯ್ಲ್ ವಿತ್ ವಿಲ್. ನಾವೆಲ್ಲರೂ ಪ್ರೀತಿ, ಮಮತೆ, ಒಂದು ತಾಳ್ಮೆಯಿಂದ ಬದುಕಬೇಕು. ಎಸ್ ವಿ ಶುಡ್. ಓಕೆ ಚಿಲ್ಡ್ರನ್, ಆರ್ ಯು ಅಂಡರ್ಸ್ಟುಡ್ ದಿಸ್ ಆಕ್ಟಿವಿಟಿ? ಕಮ್ ಟು ದ ನೆಕ್ಸ್ಟ್ ಒನ್. ರೀಡ್, ಸ್ಪೀಕ್ ಅಂಡ್ ರೈಟ್. ಓಕೆ, fill in the blanks correctly, choosing the words from the stars. Okay, they are given some words in the stars. Now choose the particular word and fill in the blanks. The clock stops early or late. Early or late. First one. Losing wealth is sad, but losing health is sadder still. The loss of dash cannot be restored. Time. And turn the page. See the page number 4. A picture of a house is given. Write the names of the household articles in the right column. See the picture, children. ಮಕ್ಕಳು ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ನೋಡಿ. ಈ ಎಲ್ಲಾ ಚಿತ್ರಗಳು ಮನೆಗೆ ಸಂಬಂಧಪಟ್ಟಂತ ಸಾಮಗ್ರಿಗಳು ಅಥವಾ ಸಾಮಾನುಗಳಾಗಿರ್ತವೆ. ಅವುಗಳನ್ನ ನಾವು ಗುರುತಿಸಿ ಸರಿಯಾದ ಒಂದು ಕೊಟ್ಟಿರ್ತಕ್ಕಂಥ ಈ ಕಾಲಮ್ಸ್ ಅಲ್ಲಿ ಅವುಗಳನ್ನ ಬರಿಬೇಕು. ಓಕೆ, ಸಿ ಒನ್ ಬೈ ಒನ್. ಚೇರ್, ಸ್ಪೂನ್, ಪಿಲ್ಲೋ, ಶವರ್, curtain, stove, alarm clock, sofa, bucket, tap, cooker, table, telephone, dining table, glass, bed, television, bowl. Now children, write the particular household article in particular column. Okay, in living room, what we use? Which are the household articles in the living room? ಇಲ್ಲಿ ಲಿವಿಂಗ್ ರೂಮ್ ಅಲ್ಲಿ ಬರ್ತಕ್ಕಂಥ ಯಾವ ಸಾಮಾನುಗಳು ನಾವು ಅಲ್ಲಿ ಇರಿಸಲಾಗಿರ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್, ಕ್ಯಾನ್ ವಿ ರೈಟ್ ದ ಚೇರ್. ಓಕೆ, ಲಿವಿಂಗ್ ರೂಮ್ ಅಲ್ಲಿ ಚೇರ್ ಇರ್ತವೆ. ಅಂಡ್ ವಾಟ್, ಸಿ ದ ಸಮ್ ಅದರ್ ಆರ್ಟಿಕಲ್ಸ್. ಟೇಬಲ್, ವಿ ಕ್ಯಾನ್ ರೈಟ್ ಟೇಬಲ್. ಅಂಡ್ ಟೆಲಿಫೋನ್. ಓಕೆ ಚಿಲ್ಡ್ರನ್, telephone. And what? Curtain. And come to the kitchen.
ವಾಟ್ ಆರ್ ದ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಆಫ್ ಕಿಚನ್? ಅಡಿಗೆ ಮನೆಯಲ್ಲಿ ಬಳಸ್ತಕ್ಕಂಥ ಸಾಮಾನುಗಳು ಯಾವ್ಯಾವು? ಸ್ಪೂನ್ಸ್, ಎಸ್. ಸ್ಟವ್, ರೈಟ್. ಟ್ಯಾಪ್, ಓಕೆ, ಟ್ಯಾಪ್ ಕೂಡ ಇರುತ್ತೆ ಕೆಲವೊಂದ್ಸಲ. ಸಿಂಕ್ ಅಲ್ಲಿ ಟ್ಯಾಪ್ ಇರುತ್ತಲ್ಲ, ಅದು ಕೂಡ ಬರುತ್ತೆ. ನೆಕ್ಸ್ಟ್ ಗ್ಲಾಸ್, and last one is bowl. Okay children, right. Next bedroom articles, pillow and some curtain may be there, and the bed. Okay, next bathroom articles, shower, ಅಲಾರಾಮ್ ಕ್ಲಾಕ್ ಬೆಡ್ರೂಮ್ ಅಲ್ಲಿ ಕೂಡ ಬರುತ್ತೆ. ಅಂಡ್ ಶವರ್, ಟ್ಯಾಪ್, ಬಕೆಟ್. ಓಕೆ, ನೆಕ್ಸ್ಟ್ ಡೈನಿಂಗ್ ಹಾಲ್ ಅಲ್ಲಿ ಏನ್ ಬರುತ್ತೆ? ಇಲ್ಲಿ ಕೂಡ ಟೇಬಲ್ಸ್ ಬರ್ಬೋದು, ಸ್ಪೂನ್ಸ್ ಇರ್ಬೋದು, ಗ್ಲಾಸ್ ಇರ್ಬೋದು, and dining table. Okay children, next come to the page number 5. Fill in the blanks using the clues given in the bracket. They are given some words as a clue, and now fill the blank. Plate, what is the plate for? It is for eating. ಅಂದ್ರೆ ನಮಗೆ ಪ್ಲೇಟ್ ಯಾವುದಕ್ಕೆ ಉಪಯೋಗ ಇದೆ ಅಂದಾಗ ಅದರ ಉತ್ತರ ಇಟ್ ಈಸ್ ಫಾರ್ ಈಟಿಂಗ್. ಊಟ ಮಾಡ್ಲಿಕ್ಕೆ ನಮಗೆ ಪ್ಲೇಟ್ ಅವಶ್ಯಕವಾಗಿ ಬೇಕು. ಬ್ರೂಮ್, ವಾಟ್ ಈಸ್ ಬ್ರೂಮ್ ಫಾರ್? ರೈಟ್ ಡೌನ್ ಚಿಲ್ಡ್ರನ್. ವಾಟ್ ಈಸ್ ಬ್ರೂಮ್ ಫಾರ್? ಇಟ್ ಈಸ್ ಫಾರ್ ಸ್ವೀಪಿಂಗ್. ಇಟ್ ಈಸ್ ಫಾರ್ ಸ್ವೀಪಿಂಗ್. ಕುಕ್ಕರ್, ವಾಟ್ ಈಸ್ ಕುಕ್ಕರ್ ಫಾರ್? ವಾಟ್ ಈಸ್ ಕುಕ್ಕರ್ ಫಾರ್? It is for cooking. Mixer, what is mixer for? Okay, it is for grinding. And last one is, what is wash basin? It is for washing. It is for washing. Okay, you are all understood this activity. Next come to, okay children, now see this. Teacher says these words aloud. Repeat after her or him. ನಿಮ್ಮ ಟೀಚರ್ ಹೇಳ್ತಾರೆ ಇವುಗಳ ಶಬ್ದಗಳನ್ನು ನೀವೇನ್ ಮಾಡಬೇಕು? ಫಾಲೋ ಮಾಡಬೇಕು, ಅವರಾಗೆ ಹೇಳಬೇಕು. ಏನಂದ್ರೆ ಫಿಲ್, ಫೀಲ್, ಸ್ಲಿಪ್, ಸ್ಲೀಪ್, ಫಿಟ್, ಫೀಟ್, ಡಿಪ್, ಡೀಪ್, ಬಿಟ್, ಬೀಟ್, ವಿಲ್, ವೀಲ್, ಪುಲ್, ಪೂಲ್, ಶಿಪ್, ಶೀಪ್, ಫುಲ್, ಫೂಲ್. Okay, can you observe these words? ನಿಮಗೆ ಈ ಶಬ್ದಗಳನ್ನು ನೋಡಿದ್ರಲ್ಲ, these are short vowel and the long vowel. Vowel it means ಸ್ವರಗಳು. ಅಂದ್ರೆ ಫಿಲ್, ಇಲ್ಲಿ ಇ, ಇದು ಕೂಡ ಸ್ವರ. ಇಲ್ಲಿ ಇ, ಫೀಲ್, ಇ. ಓಕೆ, these are the long vowel sound and short vowel sound. Now let me write these words in the next page. They are given the box, we can write here. Okay, sleep, this is the short vowel. Here we can write long vowel, sleep. Okay, and fill, fee, pull, pool. Okay children, are you understood this activity? And now identify the picture and says their names aloud.
ಕೆಳಗೆ ಕೊಟ್ಟಿರ್ತಕ್ಕಂಥ ಛತ್ರಗಳನ್ನ ನೋಡಿ ಅವುಗಳನ್ನ ಹೆಸರು ಹೇಳಬೇಕು. ಡೋರ್, DOOR, ಡೋರ್. TUB, tub. Spoons, SPOON, spoons. Pan and bed. Pin, stool and ram. Okay, turn the page, come to the 6th page number. Pick out suitable words from the brackets and fill in the blanks. Okay, here also some long vowel and the short vowel, and there is the same pronunciation but different meaning. Mother warned Shyam not to dash on the driver's dash. Okay, mother warned Shyam not to sit on the driver's seat. Second one, I saw a huge ship with a flock of sheep sailing to Sri Lanka. Next, a dash feels that this world is dash of fools. A fool feels that this world is full of fools. Okay, grandma broke her dash when she fell down on the dash of stone. Grandma broke her hips when she fell down on the heap of stones. Okay, next, 5th one, buy shoes that dash your dash. Buy shoes that fit your feet. Okay children, now sing and enjoy the rhyme. Cup and saucer, cup and saucer, ready for tea, ready for tea. How many children? How many children? 1, 2, 3. 1, 2, 3. Bed and pillow, bed and pillow. Ready for sleep, ready for sleep. How many children? How many children? 4, 5, 6. 4, 5, 6. Chair and table, chair and table. Ready for work, ready for work. How many children? How many children? 7, 8, 9. 7, 8, 9. Like this. Now we can sing and continue the rhyme. Okay children, in this session I complete this much only. Next session I will continue this unit. Okay children, are you enjoyed this session? Thank you.